ಚಬೇಲಿ ರಂಗನಿಗೆ ಜಿಲೇಬಿ ಕೊಡ್ತಿರುವಾಗ ರಂಗ ಅವಳ ಕೈ ಹಿಡ್ಕೊತಾನೆ. ಅಹ್! ಅಹ್! ಕೈ ಯಾಕೆ ಹಿಡ್ಕೊಂಡಿದ್ಯೋ? ಕೈ ಬಿಡು! ಕೋಪ ಬಂದ ಚಬೇಲಿ ರಂಗನ ಕೆನ್ನೆಗೆ ಬಾರಿಸ್ತಾಳೆ. ಅಲ್ಲೇ ನಡ್ಕೊಂಡ್ ಹೋಗ್ತಿದ್ದ ಜಮೀನ್ದಾರ್ರು ಇದನ್ನ ನೋಡಿ ತನ್ ಜೊತೆಗಿದ್ದ ಇಬ್ರು ಹುಡುಗರ್ನ ಚಬೇಲಿ ರಕ್ಷಣೆಗಂತ ಕಳಿಸ್ತಾರೆ. ಏನ್ ರಂಗ, ಆಗ್ಲೇ ಬಾಲ ಬಿಚ್ಚಕ್ ಶುರು ಮಾಡಿದ್ಯಾ? ಚೆಂಗು ಮಂಗು, ಇವನ್ನ ಒಳಗ್ ಕರ್ಕೊಂಡ್ ಹೋಗಿ ಅದೇನು ಅಂತ ವಿಚಾರಿಸಿ. ಮನೆ ಬಿಟ್ಟು ಆಚೆ ಹೋಗೆ. ಯಾವ ಗಳಿಗೆಯಲ್ಲಿ ನಿನ್ನ ನಮ್ ಮದ್ವೆ ಮಾಡ್ಕೊಂಡ್ ಕರ್ಕೊಂಬಂದ್ವೋ, ಏನ್ ಮಾಡಿದ್ರು ನಮ್ಮನೇಲಿ ಏನು ಉದ್ಧಾರ ಆಗ್ತಾ ಇಲ್ಲ. ಈ ಮನೆಗೆ ದರಿದ್ರ ಲಕ್ಷ್ಮಿ ಆಗ್ಬಿಟ್ಟಿದ್ಯಾ. ಹೋಗೆ ಇಲ್ಲಿಂದ. ಏನಾಯ್ತಮ್ಮ, ಯಾಕೆ ತರ ಹೇಳ್ತಿದ್ದೀರಾ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಕೆಲ್ಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಲ್ಲ. ಅದ್ಯಾವತ್ ನಮ್ಮ ಮನೆಗ್ ಬಂದ್ಯೋ ಅವತ್ತಿಂದ ಮಾಯಾಂಗ್ನಿ ತರ ನನ್ ಮಗನ್ನ ನಿನ್ ಸೆರ್ಗಲೆ ಕಟ್ಕೊಂಡ್ಬಿಟ್ಟಿದ್ಯಾ. ನೀನ್ ಕರ್ಕೊಂಬರ್ತಿರೋ ಗ್ರಾಹಕರೆಂತವ್ರು ಅಂತ ನನಗ್ ಗೊತ್ತಿಲ್ವಾ? ಆ ಜಮೀನ್ದಾರರ ಜೊತೆ ಏನೇ ಸಂಬಂಧ ನಿನ್ಗೆ? ನನ್ ಮಗ ನಿನ್ನ ಬಿಟ್ಟಾಯ್ತು. ಇನ್ಮೇಲೆ ಈ ಊರಲ್ಲಿ ಎಲ್ಲೂ ಕಾಣಿಸ್ಕೋಬೇಡ. ಹೋಗೆ. ಸರಸ್ಪುರ್ ಅನ್ನುವ ಊರಲ್ಲಿ ಶಕುಂತಲಾ ತನ್ನ ಕುಟುಂಬದ ಜೊತೆಗೆ ವಾಸವಿರ್ತಿದ್ಲು. ಅವಳನ್ನ ಎಲ್ಲರೂ ಪ್ರೀತಿಯಿಂದ ಸಕುಲಾ ಅಂತ ಕರೀತಿದ್ರು. ಅವಳ ಗಂಡನಿಗೆ ವಯಸ್ಸಾಗಿದ್ದರಿಂದಾಗಿ ಎಲ್ಲಾ ಕೆಲ್ಸನ ತನ್ನ ಮಗ ರಮೇಶನೇ ನೋಡ್ಕೊಳ್ತಾ ಇದ್ದ. ಅಮ್ಮ, ನಾನ್ ಕೆಲ್ಸಕ್ ಹೋಗ್ತೀನಿ. ತಡ ಆಯ್ತು ಅಂದ್ರೆ ಇನ್ಯಾರಾದ್ರೂ ವ್ಯಾಪಾರ ಮಾಡಿ ಲಾಭ ಮಾಡ್ಕೋತಾರೆ. ರಮೇಶ್ ಬುಟ್ಟಿನ ತಲೆ ಮೇಲಿಟ್ಕೊಂಡು ಜಿಲೇಬಿ ಮಾರೋದಿಕ್ಕಂತ ಹೊರಗ್ ಹೋಗ್ತಾನೆ. ಜಿಲೇಬಿ ತಗೊಳ್ಳಿ, ಜಿಲೇಬಿ, ರುಚಿ ರುಚಿಯಾದ ಬಿಸಿ ಬಿಸಿ ಜಿಲೇಬಿ. ತುಂಬಾ ಹೊತ್ತು ನಡೆದ ನಂತರ ರಮೇಶ್ ತನ್ನ ಪ್ರತಿನಿತ್ಯದ ಗ್ರಾಹಕರ ಮನೆ ಹತ್ರ ಬರ್ತಾನೆ. ಕೋಕಿಲಾ ಅವ್ರೆ, ಇವತ್ತು ಜಿಲೇಬಿ ತಗೊಳೋದಿಲ್ವಾ ನೀವು? ಏನ್ ರಮೇಶ್ ಅಣ್ಣ, ಇಷ್ಟೊತ್ಗ ಬರೋದು? ಬೆಳಿಗ್ಗೆ ಒಂದ್ ಹುಡುಗಿ ಬುಟ್ಟಿ ತಗೊಂಡು ಬಂದಿದ್ಲು. ಊರ್ಗೆ ಹೊಸಬ್ಳು. ಆಹಾಹಾ, ಏನ್ ಜಿಲೇಬಿ ಕೊಟ್ಟಿದ್ದಾಳೆ ಗೊತ್ತಾ ಅವಳು. ಖುಷಿ ಆಗೋಯ್ತು ತಿಂದು. ವಾಹ್, ಏನ್ ಜಿಲೇಬಿ ರುಚಿ ಇದು. ಅದ್ಭುತ ಅದ್ಭುತ. ಓ, ನೀವು ಜಿಲೇಬಿ ತಗೊಂಡಿದ್ದೀರಾ? ಹಾಗಿದ್ರೆ ಬೇರೆಯವ್ರ ಮನೆಗೆ ಹೋಗಿ ನೋಡ್ತೀನಿ. ಇಲ್ಲ ಅಣ್ಣ, ಇವತ್ ನಿನ್ನ ಹತ್ರ ಯಾರು ತಗೊಳಲ್ಲ. ಎಲ್ಲರಿಗೂ ಅದೇ ಹುಡುಗಿ ಬೆಳಗ್ಗೆ ಬೇಗ ಬಂದು ಕೊಟ್ಬಿಟ್ಟವಳೆ. ಹೌದಾ? ಯಾರದು? ನನ್ನ ವ್ಯಾಪಾರ ಎಲ್ಲ ಹಾಳಾಗೋಯ್ತು. ಇವತ್ತು ಹೀಗೆ ಮನೆಗೆ ವಾಪಸ್ ಹೋಗ್ಬೇಕೋ ಏನೋ. ಮರುದಿನಾನು ಅದೇ ಆಗತ್ತೆ. ರಮೇಶ್ ಹೋಗೋ ಮುಂಚೆನೆ ಯಾವ್ದೋ ಹುಡುಗಿ ಬಂದು ಊರವ್ರಿಗೆಲ್ಲ ಜಿಲೇಬಿ ಕೊಟ್ಟು ಹೊರಟೋಗಿರ್ತಾಳೆ. ಇದ್ಯಾಕೋ ಜಾಸ್ತಿ ಆಯ್ತು. ನಾಳೆ ಬೆಳಗ್ಗೆ 4 ಗಂಟೆಗೆ ಮನೆಯಿಂದ ಹೊರಡ್ತೀನಿ. ನನ್ನ ವ್ಯಾಪಾರ ಕಿತ್ಕೋತಾ ಇರೋ ಆ ಹುಡುಗಿ ಯಾರು ಅಂತ ನೋಡ್ತೀನಿ. ಮರುದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದು ರಮೇಶ್ ಅಲ್ಲಿ ಬಂದು ನಿಂತಿರ್ತಾನೆ. 6 ಗಂಟೆಗೆ ಸರಿಯಾಗಿ ಒಬ್ಬ ಸುಂದರವಾದ ಹುಡುಗಿ ಜಿಲೇಬಿ ತುಂಬಿದ ಬುಟ್ಟಿನ ಹಿಡ್ಕೊಂಡು ಮಾರ್ಕೊಂಡ್ ಬರ್ತಿರ್ತಾಳೆ. ಜಿಲೇಬಿ ತಗೊಳ್ಳಿ, ಜಿಲೇಬಿ. ಚಬೇಲಿ ತನ್ ಕೈಯಾರೆ ಮಾಡಿರುವ ರುಚಿ ರುಚಿಯಾದ ಜಿಲೇಬಿ. ಜಿಲೇಬಿ ತಗೊಳ್ಳಿ, ಜಿಲೇಬಿ. ನನ್ನ ವ್ಯಾಪಾರ ಕಿತ್ಕೋತಾ ಇರೋ ಆ ಹುಡುಗಿ ಇವಳೇ ಅನ್ಸುತ್ತೆ. ಸರಿಯಾಗಿ ಪಾಠ ಕಲಿಸ್ತೀನಿ. ನನ್ ಜಾಗಕ್ಕೆ ಬಂದು ನನ್ನ ವ್ಯಾಪಾರನೇ ಹಾಳು ಮಾಡ್ತಿದ್ದಾಳ. ಹಾ ಹೇಳಿ. ಇದು ನನ್ ಜಾಗ. ಚಬೇಲಿ ಎಲ್ ಹೋಗ್ತಾಳೋ ಆ ಏರಿಯಾ ಚಬೇಲಿದೆ. ಹೆದರ್ಕೋಬೇಡಿ, ನಾನು ಮತ್ತೆ ನನ್ ಪರಿವಾರ ಇದೇ ಪಕ್ಕದೂರಲ್ಲಿ ವಾಸ ಮಾಡ್ಕೊಂಡಿದೀವಿ. ಈ ಊರ್ಗೆ ಏನೋ ಕೆಲ್ಸದ ಮೇಲ್ ಬಂದ್ವಿ. ಹೋಗ್ತಾ ಇರುವಾಗ ನನ್ ಹತ್ರ ಇದ್ದ ಸ್ವಲ್ಪ ಜಿಲೇಬಿನ ಇಲ್ಲಿ ಮಾರ್ದೆ. ಅವ್ರೆಲ್ರಿಗೂ ರುಚಿ ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ಪ್ರತಿದಿನ ಬರೋದಿಕ್ಕೆ ಶುರು ಮಾಡ್ದೆ. ಇನ್ಮೇಲ್ ಬರೋದಿಲ್ಲ ಬಿಡಿ, ಚಿಂತೆ ಮಾಡ್ಬೇಡಿ. ಹಾಗಿದ್ರೆ ಹೊರಟೋಗ್ತೀರಾ? ಹೀಗ್ ಹೇಳಿ ಚಬೇಲಿ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ರಮೇಶನ ಕಣ್ಣಲ್ಲಿ ಮಾತ್ರ ಅವಳ ಸೌಂದರ್ಯನೇ ತುಂಬಿರುತ್ತೆ. ಅವನು ಅವ್ರ ಅಪ್ಪ ಅಮ್ಮನ ಜೊತೆ ಚಬೇಲಿ ಮನೆಗೋಗಿ ಮದ್ವೆ ವಿಷಯ ಮಾತಾಡ್ತಾನೆ. ನಂತರ ಅವರಿಬ್ಬರ ಮದ್ವೆ ಆಗತ್ತೆ. ಮದ್ವೆ ಆದ 2 ದಿನಗಳ ನಂತರ, ನನ್ನನ್ನಂತೂ ಮನೇಲಿ ಕೂರಕ್ ಹೇಳ್ಬೇಡಿ, ನಾನು ನಿಮ್ ಜೊತೆ ಬರ್ತೀನಿ. ಇಬ್ರು ಸೇರಿ ದುಡ್ಮೆ ಮಾಡಿದ್ರೆ ಸಂಪಾದನೆ ಕೂಡ ಜಾಸ್ತಿ ಆಗತ್ತೆ. ನೀನ್ ಹೇಳೋದು ಸರಿಯಾಗೇ ಇದೆ. ಸರಿ, ಹೋಗೋಣ. ಚಬೇಲಿ ಒಂದ್ ಬುಟ್ಟಿನ, ರಮೇಶ್ ಒಂದ್ ಬುಟ್ಟಿನ ತಲೆ ಮೇಲಿಟ್ಕೊಂಡು ಮಾರಾಟಕ್ಕಂತ ಹೊರಗಡೆ ಹೋಗ್ತಾರೆ. ಹೋಗ್ತಾ ಇರುವಾಗ ದಾರಿಯಲ್ಲಿ ಜಮೀನ್ದಾರರು ಸಿಗ್ತಾರೆ. ತಗೋ ಈ 10,000 ರೂಪಾಯಿ. ಮನೇಲಿ ಒಂದ್ ಪತ್ರ ಸಿಕ್ತು. ಅದ್ರಲ್ಲಿ ನಿನಗೆ ಕೊಡ್ಬೇಕಿರೋಂತ 10,000 ರೂಪಾಯಿನ ಇಷ್ಟು ವರ್ಷ ಆದ್ರೂ ಇನ್ನೂ ಕೊಟ್ಟಿಲ್ಲ ಅಂತ ನನಗೆ ಗೊತ್ತಾಯ್ತು. ತಗೋ, ಲೆಕ್ಕ ಸರಿ ಹೋಯ್ತು. ನೀನು ಅದೃಷ್ಟ ದೇವತೆ ತರ ಬಂದಿದ್ಯಾ. ನಾನು ಊಹೆ ಕೂಡ ಮಾಡಿರ್ಲಿಲ್ಲ ಈ ರೀತಿ ದುಡ್ಡು ಸಿಗತ್ತೆ ಅಂತ. ಒಂದು ಗಾಡಿ ತಗೊಳ್ಳೋಣ. ಇಬ್ರು ಸೇರಿ ಒಂದು ಹೊಸ ಗಾಡಿನ ಖರೀದಿ ಮಾಡ್ತಾರೆ. ಗಾಡಿಯ ಉದ್ಘಾಟನೆನ ಅಮ್ಮನ ಹತ್ರ ಮಾಡಿಸ್ದೆ ರಮೇಶ್ ತನ್ನ ಹೆಂಡತಿ ಹತ್ರ ಮಾಡಿಸ್ತಾನೆ. ಇದನ್ ನೋಡಿದ ಶಕುಂತಲಾಗೆ ಮೈಯೆಲ್ಲ ಉರಿಯೋದಕ್ ಶುರು ಆಗತ್ತೆ. ಹೆಂಡತಿನ ಕೆಲ್ಸಕ್ಕೆ ಕರ್ಕೊಂಬಂದಿಟ್ಕೊಂಡ. ಆ ಗಾಡಿ ಉದ್ಘಾಟನೆ ಕೂಡ ಅವಳೇ ಮಾಡ್ತಿದ್ದಾಳೆ. ಅದೇನ್ ಮಾಯ ಮಾಡಿದವಳು ನನ್ ಮಗನ್ ಮೇಲೆ ಆ ದೇವ್ರಿಗೆ ಗೊತ್ತು. ರಮೇಶ್ ತನ್ನ ತಂದೆ ತಾಯಿನ ಮನೆಗ್ ಬಿಡೋದಿಕ್ಕಂತ ಅವ್ರ ಜೊತೆ ಹೋಗ್ತಾನೆ. ಬನ್ನಿ ಬನ್ನಿ, ಎಲ್ಲ ಬನ್ನಿ, ನಿಮ್ಮ ಮನಸ್ಸಿನ ದುಃಖಗಳನ್ನೆಲ್ಲ ಮರ್ತು ಬಿಡಿ.
ಚಬೇಲಿ ಮತ್ತೆ ರಮೇಶ್ ಮಾಡಿರೋ ಜಿಲೇಬಿ ತಿನ್ನಿ. ಆಗ ಅಲ್ಗೆ ರಂಗ ಮತ್ತೆ ಅವನಿಬ್ರ ಹುಡುಗರು ಚಬೇಲಿ ಮಾರ್ತಿದ್ದ ಜಿಲೇಬಿ ಗಾಡಿ ಮುಂದೆ ಬಂದು ನಿಂತ್ಕೋತಾರೆ. ಚಬೇಲಿ ರಂಗನಿಗೆ ಜಿಲೇಬಿ ಕೊಡ್ತಿರುವಾಗ ರಂಗ ಅವಳು ಕೈ ಹಿಡ್ಕೋತಾನೆ. ಕೈ ಯಾಕೆ ಹಿಡ್ಕೊಂಡಿದ್ಯೋ, ಕೈ ಬಿಡೋ. ಕೋಪ ಬಂದ ಚಬೇಲಿ ರಂಗನ ಕೆನ್ನೆಗೆ ಬಾರಿಸ್ತಾಳೆ. ಅಲ್ಲೇ ನಡ್ಕೊಂಡು ಹೋಗ್ತಿದ್ದ ಜಮೀನ್ದಾರರು ಇದನ್ನ ನೋಡಿ ತನ್ನ ಜೊತೆಗಿದ್ದ ಇಬ್ರು ಹುಡುಗರ್ನ ಚಬೇಲಿ ರಕ್ಷಣೆಗಂತ ಕಳಿಸ್ತಾರೆ. ಏನ್ ರಂಗ ಆಗ್ಲೇ ಬಾಲ ಬಿಚ್ಚಕ್ ಶುರು ಮಾಡಿದ್ಯಾ? ಚೆಂಗು ಮಂಗು ಇವನ್ನ ಒಳಗ್ ಕರ್ಕೊಂಡು ಹೋಗಿ ಅದೇನು ಅಂತ ವಿಚಾರಿಸಿ. ನಿನಗೆ ತುಂಬಾನೇ ಧೈರ್ಯ ಇದೆ ಚಮೇಲಿ. ಸರಿ, ನಾನ್ ಬರ್ತೀನಿ. ಚಬೇಲಿ ಜಿಲೇಬಿನ ಮಾರ್ತಾ ಇದ್ದ ರೀತಿ ಮತ್ತು ಆ ಜಿಲೇಬಿಯ ರುಚಿ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇತ್ತು. ರಮೇಶ್ ಕೂಡ ಚಬೇಲಿ ಬಗ್ಗೆ ತುಂಬಾನೇ ಖುಷಿ ಪಡ್ತಿದ್ದ. ಆದ್ರೆ ಶಕುಂತಲಂಗ್ ಮಾತ್ರ ಅವಳು ನೋಡಿದ್ರೆ ಆಗ್ತಿರ್ಲಿಲ್ಲ. ಮನೆ ಬಿಟ್ಟು ಆಚೆ ಹೋಗೆ. ಯಾವ ಗಳಿಗೆಯಲ್ಲಿ ನಿನ್ನ ನಮ್ ಮದುವೆ ಮಾಡ್ಕೊಂಡ್ ಕರ್ಕೊಂಬಂದ್ವೋ, ಏನ್ ಮಾಡಿದ್ರು ನಮ್ ಮನೇಲಿ ಏನು ಉದ್ಧಾರ ಆಗ್ತಾ ಇಲ್ಲ. ಈ ಮನೆಗೆ ದರಿದ್ರ ಲಕ್ಷ್ಮಿ ಆಗ್ಬಿಟ್ಟಿದ್ಯಾ. ಹೋಗೆ ಇಲ್ಲಿಂದ. ಏನಾಯ್ತಮ್ಮ, ಯಾಕೆ ತರ ಹೇಳ್ತಿದ್ದೀರಾ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಕೆಲ್ಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಲ್ಲ. ಅದ್ಯಾವತ್ ನಮ್ಮ ಮನೆಗ್ ಬಂದ್ಯೋ ಅವತ್ತಿಂದ ಮಾಯಾಂಗ್ನಿ ತರ ನನ್ ಮಗನ್ನ ನಿನ್ ಸೆರ್ಗಲೆ ಕಟ್ಕೊಂಡ್ಬಿಟ್ಟಿದ್ಯಾ. ನೀನ್ ಕರ್ಕೊಂಬರ್ತಿರೋ ಗ್ರಾಹಕರ್ ಎಂತವ್ರು ಅಂತ ನನಗ್ ಗೊತ್ತಿಲ್ವಾ? ಆ ಜಮೀನ್ದಾರರ ಜೊತೆ ಏನೇ ಸಂಬಂಧ ನಿನ್ಗೆ? ನನ್ ಮಗ ನಿನ್ನ ಬಿಟ್ಟಾಯ್ತು. ಇನ್ಮೇಲೆ ಈ ಊರಲ್ಲಿ ಎಲ್ಲೂ ಕಾಣಿಸ್ಕೋಬೇಡ. ಹೋಗೆ. ಸಕುಲ ಚಬೇಲಿನ ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ. ರಮೇಶ್ ಬರ್ತಿದ್ದ ಹಾಗೆ ಅಳೋ ನಾಟಕ ಮಾಡ್ತಾಳೆ. ರಮೇಶ, ನನ್ ಮಗನೇ, ನಿನ್ ಹೆಂಡತಿ ಯಾವ್ದೋ ಸಾವುಕಾರನ್ ಜೊತೆ ಓಡ್ ಹೊಟ್ಟೋದ್ಲಪ್ಪ. ಎಂತ ಮೋಸ ಮಾಡ್ಬಿಟ್ಲು ನೋಡು. ರಮೇಶನ ಮನಸ್ಸು ಒಡೆದು ಹೋಗುತ್ತೆ. ಯಾವಾಗ್ಲೂ ಖುಷಿಯಾಗಿರ್ತಿದ್ದ ಚಬೇಲಿ ಕೂಡ ಮೌನವಾಗ್ಬಿಡ್ತಾಳೆ. 1 ತಿಂಗಳ ನಂತರ ಚಬೇಲಿಯ ಸ್ನೇಹಿತೆ ಅವಳ ಹತ್ರ ಹೇಳ್ತಾಳೆ, ಹೇ ಚಬೇಲಿ, ಯಾಕೆ ನಿನ್ ಪ್ರತಿಭೆನ ಸಾಯಿಸ್ತಾ ಇದ್ಯಾ? ನಡಿ, ಕೆಲ್ಸ ಮಾಡ್ ನಡಿ. ನನ್ ದುಡ್ಡು, ನಿನ್ ಪ್ರತಿಭೆ, ನಡಿಲಿ ನಮ್ಮ ಜಿಲೇಬಿ ವ್ಯಾಪಾರ. ಎಲ್ರು ನನ್ನ ಯಾವಾಗ್ಲೂ ಕೆಲ್ಸಕ್ ಬಾರ್ದವಳು ಅಂತಾರೆ. ಅವ್ರಿಗೂ ತೋರಿಸ್ತೀನಿ ಇಮರ್ತಿ ಏನ್ ಮಾಡ್ಬೋದು ಅಂತ. ಚಬೇಲಿ ಮತ್ತೆ ಅವಳ ಸ್ನೇಹಿತೆ ಸೇರ್ಕೊಂಡು ಒಂದು ಡಾಬಾನ ತೆರೀತಾರೆ. ಆ ಡಾಬಾದಲ್ಲಿ ಎಲ್ಲಾ ಬಗೆಯ ಜಿಲೇಬಿ ಇಡ್ತಾರೆ. ಬನ್ನಿ ಬನ್ನಿ, ಎಲ್ಲರೂ ಜಿಲೇಬಿ ತಿನ್ನಿ. ಇಲ್ಲಿ ಗುಲಾಬ್ ಜಾಮೂನ್ ಜಿಲೇಬಿಯಿಂದ ಹಿಡಿದು ಪಕೋಡ ಜಿಲೇಬಿವರೆಗೂ ಎಲ್ಲಾ ರೀತಿಯ ಜಿಲೇಬಿಗಳು ಸಿಗತ್ತೆ. ನೀವ್ ಈ ಜಿಲೇಬಿನ ತಿಂತಾ ಇದ್ದ ಹಾಗೆ ನಿಮ್ಮಲ್ಲಿರುವ ಕಷ್ಟ ದುಃಖ ಎಲ್ಲ ಹಾರ್ ಹೋಗ್ಬಿಟ್ಟು ದಿನಾ ನೀವು ಈ ಜಿಲೇಬಿ ತಿನ್ನೋಕ್ ಬರ್ತೀರಾ. ಅಷ್ಟು ರುಚಿಯಾಗಿರುತ್ತೆ ಈ ಚಬೇಲಿ ಮತ್ತೆ ಇಮರ್ತಿ ಮಾಡಿರುವ ಬಿಸಿ ಬಿಸಿ ಜಿಲೇಬಿ. ಬನ್ನಿ ಬನ್ನಿ. ಅರೆ ಅಣ್ಣ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬನ್ನಿ ಜಿಲೇಬಿ ತಿನ್ನಿ. ಅರೆ, ಇದೇನೋ ಹೊಸದಾಗಿದೆಯಲ್ಲ, ಬನ್ನಿ ಹೋಗಿ ನೋಡೋಣ. ಊರಿನ ಜನರೆಲ್ಲ ರುಚಿ ನೋಡಕ್ಕಂತ ಆ ಡಾಬಾಗ್ ಬರ್ತಾರೆ. ವಾ ವಾ, ಎಂಥ ಜಿಲೇಬಿ ಇದು! ಆಹಾಹಾ. ಈಗ ಹೇಳಿ, ಹೇಗಿದೆ ಜಿಲೇಬಿ ರುಚಿ? ಅದ್ಭುತ ಅಲ್ವಾ? ಚಬೇಲಿ ಆ ಊರಲ್ಲಿ ತುಂಬಾನೇ ಫೇಮಸ್ ಆಗ್ಬಿಡ್ತಾಳೆ. ಅವಳ ಜೀವನದಲ್ಲಿ ಮತ್ತೆ ಖುಷಿ ಬರುತ್ತೆ. ಆದ್ರೆ ಇಲ್ಲಿ ರಮೇಶ್ಗೆ ದಿನ ಬಿಟ್ಟು ದಿನ ಗ್ರಾಹಕರು ಕಡಿಮೆ ಆಗ್ತಾನೆ ಹೋಗ್ತಿರ್ತಾರೆ. ಜಿಲೇಬಿ ತಗೊಳ್ಳಿ, ಜಿಲೇಬಿ. ಹಾ, ಬನ್ನಿ ಬನ್ನಿ. ಎಷ್ಟು ದಿನ ಆಯ್ತು ಜಿಲೇಬಿ ತಗೊಂಡು ನನ್ನ ಹತ್ರ ನೀವು. ಬನ್ನಿ, ಇವತ್ತಾದ್ರೂ ತಗೊಳ್ಳಿ. ರಮೇಶ್ ತುಂಬಾ ದುಃಖದಿಂದ ತನ್ನ ತಂದೆ ತಾಯಿಗೆ ಎಲ್ಲವನ್ನ ಹೇಳ್ತಾನೆ. ಮುಂಚೆ ಒಂದೇ ಕಡೆ ನಿಂತಿದ್ರು ಸಹ ಜನ ಅವರಾಗೆ ಬಂದು ತಗೊಂಡ್ ತಿಂತಿದ್ರು. ಈಗ ಎಲ್ಲಾ ಕಡೆ ನಾನೇ ಹೋದ್ರು ಯಾರು ಕೂಡ ನನ್ ಜಿಲೇಬಿನ ತಗೊಳ್ತಾನೆ ಇಲ್ಲ, ಗೊತ್ತಾ? ಈ ವ್ಯಾಪಾರ ನಿಲ್ಲಿಸ್ಬೇಕು ಅನ್ಸುತ್ತೆ. ಅಮ್ಮ, ಒಂದೇ ಒಂದ್ ದಿನ ಕೂಡ ವ್ಯಾಪಾರ ಚೆನ್ನಾಗಾಗ್ತಿಲ್ಲ. ಚಬೇಲಿ ಹೋಗ್ತಾ ನಮ್ಮ ಅದೃಷ್ಟನು ತಗೊಂಡ್ ಹೋದ್ಲು ಅನ್ಸುತ್ತೆ. ಬೇರೆ ಹಳ್ಳಿಗೆ ಹೋಗಿ ಯಾವ್ದಾದ್ರು ಕೆಲ್ಸ ಹುಡುಕ್ಲಾ ಅಂತ ಯೋಚನೆ ಮಾಡ್ತಿದೀನಿ. ಇದೆಲ್ಲ ಆಗಿದ್ದು ನನ್ ಹೊಟ್ಟೆ ಕಿಚ್ಚಿಂದಾಗಿ. ಆಯ್ತು ಮಗನೆ, ನೀನ್ ಹೋಗು, ಬೇರೆ ದಾರಿ ಇಲ್ವಲ್ಲ. ರಮೇಶ್ ಕೆಲ್ಸ ಹುಡುಕ್ತಾ ಹುಡುಕ್ತಾ ಚಬೇಲಿ ಇದ್ದ ಊರ್ಗೆ ಬರ್ತಾನೆ. ಚಬೇಲಿ ಏನಾದ್ರೂ ಇಲ್ಲಿದ್ದಿದ್ರೆ, ಆದ್ರೆ ಅವಳೀಗ ಪಟ್ಟಣದಲ್ಲಿದ್ದಾಳೆ ಅನ್ಸುತ್ತೆ. ಆಗ ಅವನ್ಗೊಂದು ಧ್ವನಿ ಕೇಳಿಸುತ್ತೆ. ಬನ್ನಿ ಬನ್ನಿ, ಎಲ್ಲಾ ರೀತಿಯ ಜಿಲೇಬಿ ತಿನ್ನಿ, ಇಲ್ ಬನ್ನಿ. ಈ ಧ್ವನಿ ಕೇಳಿರೋ ಹಾಗಿದೆ. ರಮೇಶ್ ಆ ಧ್ವನಿನೇ ಹಿಡ್ಕೊಂಡು ಓಡ್ಕೊಂಡು ಹೋಗ್ತಾನೆ. ಕೊನೆಗೆ ಚಬೇಲಿ ಡಾಬಾ ಹತ್ರ ಬಂದು ನಿಲ್ತಾನೆ. ಆ ಡಾಬಾದಲ್ಲಿ ಚಬೇಲಿನ ನೋಡಿ ದುಃಖ ತಡ್ಕೊಳಕಾಗ್ದೆ ಅಳ್ತಾ ಇರ್ತಾನೆ. ಚಬೇಲಿ ಕೂಡ ತನ್ನ ಗಂಡನನ್ನ ನೋಡಿದ ತಕ್ಷಣ ಓಡೋಡಿ ಬರ್ತಾಳೆ. ಏನ್ರಿ, ನೀವ್ ನನ್ ಮೇಲೇನೆ ಅನುಮಾನ ಪಟ್ರ? ನನ್ನ ಹತ್ರ ಒಂದಿನೂ ಅದ್ರ ಬಗ್ಗೆ ಮಾತಾಡಿಲ್ಲ ನೀವು. ಎಲ್ಲ ಅಮ್ಮನೇ ಹೇಳಿದ್ದು ನನ್ಗೆ. ನಾನಾ? ಇಲ್ಲ ಚಬೇಲಿ, ನೀನೇ ತಾನೇ ಯಾರೋ ಶ್ರೀಮಂತ ವ್ಯಕ್ತಿ ಜೊತೆ ಹೋಗಿದ್ದು. ಅಮ್ಮ ಹೇಳಿದ್ರು.
ಇಬ್ರಿಗೂ ಇಲ್ಲಿ ಯಾರ್ ತಪ್ಪು ಅಂತ ಗೊತ್ತಾಗತ್ತೆ. ರಮೇಶ್ ತಡ ಮಾಡ್ದೆ ತನ್ನ ಹೆಂಡತಿನ ಕರ್ಕೊಂಡು ಮನೆಗ್ ಹೋಗ್ತಾನೆ. ಮನೆಯಲ್ಲಿ ಅವನ ತಾಯಿ ಚಬೇಲಿನ ನೋಡ್ತಿದ್ದ ಹಾಗೆ ಜೋರಾಗಿ ಅಳೋದಿಕ್ ಶುರು ಮಾಡ್ತಾಳೆ. ನನ್ನನ್ ಕ್ಷಮಿಸ್ಬಿಡಮ್ಮ. ಅಯ್ಯೋ ಇಲ್ಲ ಅಮ್ಮ, ದೊಡ್ಡವರು ಕ್ಷಮೆ ಕೇಳ್ಬಾರ್ದು. ಚಬೇಲಿ ಶಕುಂತಲಾನ ಕ್ಷಮಿಸ್ಬಿಡ್ತಾಳೆ. ನಂತರ ಅವಳು ಅದೇ ಊರಲ್ಲಿ ದೊಡ್ಡ ಸ್ವೀಟ್ ಸೆಂಟರ್ ಅನ್ನ ಓಪನ್ ಮಾಡ್ತಾಳೆ. ಆ ಸ್ವೀಟ್ ಸೆಂಟರ್ ಅಲ್ಲಿ ಅವಳ ಅತ್ತೆ, ಮಾವ, ಗಂಡ ಎಲ್ರೂ ಸೇರಿ ಶ್ರಮ ಪಟ್ಟು ಕೆಲ್ಸ ಮಾಡ್ತಾರೆ. ಅದ್ರ ಫಲವಾಗಿ ಒಳ್ಳೆ ಆದಾಯನೂ ಗಳಿಸ್ತಾರೆ. ನಂತರ ಎಲ್ರೂ ಒಟ್ಟಿಗೆ ಖುಷಿಯಾದ ಜೀವನನ ನಡೆಸ್ತಾರೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಾ? ವಿಡಿಯೋ ನೋಡಿದ್ಮೇಲೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತೆ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ತಕ್ಷಣ ಸಿಗುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಕಪ್ಪು ಟಿವಿ.